ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನೇತ್ರಾ ದಯಾನಂದ್ ಕನ್ನಡ ಲಾಗ್ಸ್. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ಮಕ್ಕಳು ಮನೆಯವರು ಎಲ್ಲ ಸ್ವಲ್ಪ ಬೇಗನೆ ಹೋಗಬೇಕಿರೋದ್ರಿಂದ ಸ್ಕೂಲಿಗೆ ಮಕ್ಕಳು ಮನೆಯವರು ಎದ್ದೋಣಕ್ಕಿಂತ ಮುಂಚೆನೇ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಎದ್ದೋಣಕ್ಕಿಂತ ಮುಂಚೆನೇ ಕಸ ಗುಡಿಸಿ ಬಾಗಿಲಿಗೆ ನೀರನ್ನ ಹಾಕೊಂಡ್ಬಿಟ್ಟು ಅತ್ಲಾಗೆ ರಂಗೋಲಿನ ಬಿಡಿಸ್ಕೊಂಡ್ರೆ ಆಯಿತು ಅಂತೇಳಿ ಇಲ್ಲಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ನಾವು ಬೇಗನೆ ಎದ್ಬಿಟ್ಟು ಈ ರೀತಿಯಾಗಿ ಬಾಗಿಲನ್ನ ಸಾರಿಸಿ ರಂಗೋಲಿನ ಹಾಕ್ಕೊಳೋದ್ರಿಂದ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಸಿಗುತ್ತೆ. ಹಾಗೆ ಬೆಳಗ್ಗೆ ಬೇಗ ಎದ್ದು ನಾವು ಈ ರೀತಿ ಕೆಲಸ ಮಾಡ್ಕೊಳೋದ್ರಿಂದ ಇಡೀ ದಿನ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಹಾಗೆ ಎಲ್ಲ ಕೆಲಸಗಳು ಬೇಗನೆ ಆಗುತ್ತೆ. ಮನೆಯವರು ಕೂಡ ಇವತ್ತು ಸ್ವತಂತ್ರ ದಿನಾಚರಣೆ ಇರೋದ್ರಿಂದ 6 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿದರು. ಹಾಗಾಗಿ ಅವರು ಕೂಡ ಸ್ವಲ್ಪ ಬೇಗನೆ ಎದ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಸ್ನಾನ ಮಾಡ್ಕೊಂಬರೋದ್ರೊಳಗೆ ನಾನು ಮನೆಯೆಲ್ಲ ಕ್ಲೀನ್ನ ಮಾಡ್ಕೊಂಬಿಟ್ಟು ನೆಲ ಒರೆಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಕಸನ ಹೊಡ್ಕೊಳ್ತಾ ಇದ್ದೀನಿ. ಮಕ್ಕಳಂತೂ ಎಲ್ಲ ಐಟಮ್ಗಳು ಎಲ್ಲ ಕಡೆನೂ ಅಳ್ಳಿದ್ರು. ಅವನ್ನೆಲ್ಲ ನೀಟಾಗಿ ಸಾಮಾನೆಲ್ಲ ಇಡೋ ಜಾಗಕ್ಕೆ ಇಟ್ಬಿಟ್ಟು ನೀಟಾಗಿ ಕಸನ ಹೊಡ್ಕೊಂಬಿಟ್ಟು ನೆಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರ ಕೂಡ ಮಾಡ್ಕೋಬೇಕು. ಹಾಗಾಗಿ ಇವತ್ತು ಬೇಗನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆದಿ ಸ್ಕೂಲಿಗೆ ಕೂಡ ಕರೆದಿದ್ರು. ಆದಿದು ಡ್ಯಾನ್ಸ್ ಕೂಡ ಇದೆಯಂತೆ, ಹಾಗಾಗಿ ಅವನ್ನ ರೆಡಿ ಮಾಡಬೇಕು, ಮುಂಚೆನೇ ಬನ್ನಿ ಅಂತ ಕೂಡ ಹೇಳಿದರು. ನಾರ್ಮಲ್ ಡೇಸಲ್ಲಾದರೆ ನಾವು ಮಕ್ಕಳು ಮನೆಯವರು ಎಲ್ಲ ಹೋದ್ಮೇಲೆ ನಿಧಾನವಾಗಿ ಪೂಜೆನ ನಾನು ಮಾಡ್ಕೊಳ್ತೀನಿ. ಇವತ್ತು ಸ್ಕೂಲಿಗೆ ಕೂಡ ಹೋಗ್ಬೇಕಿರೋದ್ರಿಂದ ನಾನು ಬೇಗನೆ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಮನೆಯವರು ಕೂಡ ಸ್ಕೂಲಿಗೆ ಹೊರಟಿದ್ರು. ನನಗೆ ಒಂದು ಲೋಟ ಬಿಸಿನೀರನ್ನ ಕಾಸ್ಕೊಡು, ನಾನು ಹೊರಡ್ತೀನಿ ಅಂತ ಅಂದರು. ಹಾಗಾಗಿ ಅವ್ರಿಗೆ ಒಂದು ಲೋಟ ಬಿಸಿನೀರನ್ನ ಕಾಸ್ಕೊಡ್ತಾ ಇದ್ದೀನಿ. ಈಗ ನಾನು ಮಕ್ಕಳಿಗೋಸ್ಕರ ಹಾಲನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇಬ್ಬರಿಗೂ ಕೂಡ ಹಾಲನ್ನ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಇವರಿಗೆ ಯಾವುದೇ ರೀತಿಯಾದಂಥ ಪೌಡ್ರ್ ಹಾಕ್ಕೊಟ್ರೆ ಹಾಲನ್ನ ಕುಡಿಯೋದಿಲ್ಲ. ಅದಕ್ಕೆ ನಾನು ಸಕ್ಕರೆ ಅಥವಾ ಬೆಲ್ಲನ ಹಾಕಿ ಕಾಯಿಸಿ ಹಾಲನ್ನ ಕೊಡ್ತೀನಿ. ಮನು ಕೂಡ ರೆಡಿ ಆಗ್ತಾ ಇದ್ದಾನೆ. ಅವ್ನು ರೆಡಿ ಆಗೋದ್ರೊಳಗೆ ಅವ್ರ ಅಪ್ಪಾಜಿ ಕೂಡ ಸ್ಕೂಲಿಗೆ ಹೊರಟರು. ಅವರು 6 ಗಂಟೆ ಅಷ್ಟೊತ್ತಿಗೆಲ್ಲ ಹೊರಟರು. ನಮ್ಮ ಮನೋದು 7 ಗಂಟೆ ಅಷ್ಟೊತ್ತಿಗೆ ವ್ಯಾನ್ ಬರುತ್ತೆ ಅಂತ ಹೇಳಿದರು. ಅಷ್ಟರೊಳಗೆ ಅವನು ಹಾಲನ್ನು ಕೂಡ ಕುಡ್ಕೊಂಡ್ಬಿಟ್ಟು ಅವನು ಕೂಡ ಹೊರಟ. ಇವತ್ತು ಸ್ಕೂಲಲ್ಲೇ ತಿಂಡಿ ಕೊಡ್ತಾರೆ ಅಂತ ಹೇಳಿದ್ರಂತೆ, ಹಾಗಾಗಿ ಅವನು ಮನೇಲಿ ತಿಂಡಿ ತಿನ್ನಲಿಲ್ಲ. ಹಾಗೇನೆ ಹೊರಟ ಹಾಲನ್ನ ಕುಡಿದು. ಆದಿನೂ ಕೂಡ ಎದ್ದೇಳಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅಂತೇಳಿ ಅವನು ಕೂಡ ಎದ್ದೇಳಿಸ್ತಾ ಇದ್ದೀನಿ. ಸ್ವಲ್ಪ ಬೇಗ ಎದ್ದೇಳ್ತಿದ್ದಾನಲ್ವ, ಹಾಗಾಗಿ ಅವನಿಗೆ ಒಂಥರ ಹಿಂಸೆ ಆಗ್ತಾಯಿದೆ. ಆದರೂ ಕೂಡ ಇಲ್ಲ, ನಾನು ಸ್ಕೂಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಎದ್ದಿದ್ದಾನೆ. ಎದ್ದೇಳಿಸಿದ ತಕ್ಷಣವೇ ಎದ್ದು ಸ್ನಾನನ ಮಾಡ್ಕೊಂಬಂದ.
ಇವತ್ತು ಒಂದು ಸ್ವಲ್ಪ ಹೊರಗೆ ಚಳಿ ಮೋಡ ಇರೋದ್ರಿಂದ ಅವನಿಗೆ ಬೆಳಗ್ಗೆನೇ ಬೇಗ ಸ್ನಾನ ಮಾಡಿದ್ದಾನಲ್ವ. ಮಾಮೂಲಿ ಡೇಸಲ್ಲಾದರೆ ಒಂದು 8 ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡ್ತಿದ್ದ. ಇವತ್ತು 7 ಗಂಟೆಗೆ ಸ್ನಾನ ಮಾಡ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಚಳಿ ಅಂತ ಅನ್ನಿಸ್ತಾ ಇದೆ. ಇನ್ನು ನಿದ್ದೆ ಮಂಪ್ರಿಂದ ಹೋಗೇ ಇಲ್ಲ ಅವನು. ಅವನ ಐಟಮ್ನೆಲ್ಲ ಅವನು ನೈಟೇನೆ ನಾನು ಸ್ವಾತಂತ್ರ್ಯ ದಿನಾಚರಣೆಗೆ ಹಾಕೊಂಡು ಹೋಗ್ಬೇಕಮ್ಮ ನಾಳೆ ಇದು ಎಲ್ಲವನ್ನು ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಐಟಮ್ನು ಒಂದೇ ಕಡೆ ಜೋಡಿಸಿ ಇಟ್ಕೊಂಡಿದ್ದ. ಬೇಗ ರೆಡಿ ಮಾಡಿಬಿಟ್ಟು ಅವನಿಗೆ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟಿದ್ದೀನಿ. ಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಆದಮೇಲೆ ತಿಂಡಿ ಕೊಡ್ತಾರೆ ಅಂತ ಹೇಳ್ದ. ಹಾಗೆ ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಮನೇಲೇ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಪುಳಿಯೋಗರೆ ಅಂತ ಅಂದ್ಬಿಟ್ರೆ ನಮ್ಮ ಆದಿಗೆ ತುಂಬಾ ಇಷ್ಟ. ಪುಳಿಯೋಗರೆ ಮಾಡಿದ ದಿವಸ ನಾವು ಯಾರೂ ತಿನ್ನಿಸೋದೇ ಬೇಡ, ಅವನೊಬ್ಬನೇ ಕೂಡ ತಿಂದ್ಕೊಳ್ತಾನೆ. ಹಾಗಾಗಿ ಅವನು ರಾತ್ರಿಯೇ ಹೇಳಿದ್ದ, ಅಮ್ಮ ನನಗೆ ಪುಳಿಯೋಗರೆ ಮಾಡಮ್ಮ, ನಾನು ಬೆಳಗ್ಗೆ ಒಬ್ಬನೇ ತಿಂತೀನಿ ಅಂತ ಹೇಳಿದ್ದ. ಹಾಗೆ ಅವನು ಇಷ್ಟವಾಗಿರೋ ಅಂಥ ತಿಂಡಿನೇ ಮಾಡಿದ್ದೆ. ಬೇಗ ತಿನ್ಕೊಂಬಿಟ್ಟು ಅವನು ಕೂಡ ಖುಷಿಯಾಗಿ ಸ್ಕೂಲ್ಗೆ ಹೊರಡಲಿ ಅಂತೇಳಿ ಅವನಿಗೆ ಇಷ್ಟವಾಗಿರೋ ತಿಂಡಿನೇ ನಾನು ಇವತ್ತು ಮಾಡಿದ್ದೆ. ಅದಕ್ಕೆ ಪುಳಿಯೋಗರೆ ಮಾಡಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟು ಖುಷಿಯಾಗಿ ತಿಂಡಿನ ತಿಂತಾ ಇದ್ದಾನೆ. ಆದಿ ಕೂಡ ತಿಂಡಿ ತಿಂತು ಸ್ವಲ್ಪ ಹೊತ್ತು ಟೈಮ್ ಇತ್ತು ಅಂತೇಳಿ ಟಿ ವಿ ನೋಡ್ತಿದ್ದ. ಅಷ್ಟರೊಳಗೆ ಅವ್ರ ಅಯ್ಯನ ಕೂಡ ಬಂದರು. ನಾನೇ ಬೈಕಲ್ಲಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಬೆಳಗ್ಗೆಯಿಂದ ಅಂತೂ ಒಂದೇ ಅರ್ಜೆಂಟಲ್ಲಿ ಎಲ್ಲರನ್ನೂ ಕೂಡ ಸ್ಕೂಲಿಗೆ ಕಳಿಸಿ ಆಯಿತು. ಅದಾದಮೇಲೆ ನಾನೀಗ ಸ್ನಾನ ಮಾಡ್ಕೊಂಬಂದು ಪೂಜೆಗೆ ತಯಾರಿನ ಮಾಡ್ಕೊಂಡ್ರಾಯ್ತು ಅಂತೇಳಿ ದೇವ್ರ ಸಾಮಾನನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಪೂಜೆ ಸಾಮಗ್ರಿಗಳನ್ನೆಲ್ಲ ನಾನು ಹೇಗೆ ಜೋಡಿಸ್ಕೊತೀನೋ ಅದೇ ರೀತಿಯಾಗಿ ದೇವ್ರ ಮನೆಯೊಳಗೆ ನಾನೆಲ್ಲ ದೇವ್ರ ಸಾಮಾನುಗಳ್ನು ಅದ್ರ ಜಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾವು ಶುಕ್ರವಾರದ ದಿನ ನಾವು ಕಳಸನ ಪೂಜೆ ಮಾಡ್ತೀವಿ. ಹಾಗಾಗಿ ಇವತ್ತು ಕಳಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು ಯಾವ ರೀತಿ ಶುಕ್ರವಾರದ್ದು ಪೂಜೆನ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದ ಪ್ರತಿ ವಿಡಿಯೋ ನಿಮಗೆ ಮೊದಲಿಗೆ ಬರುತ್ತೆ. ನೀವೇ ಫಸ್ಟಾಗಿ ನನ್ನ ವಿಡಿಯೋನ ನೋಡ್ಬೋದು.
ಮುಗಿಸ್ಕೊಂಡು ನಾನು ತಿಂಡಿನ ಮಾಡ್ಕೊಂಬಿಟ್ಟು ಈಗ ಆದಿ ಸ್ಕೂಲಿಗೆ ಬಂದು ಆದಿಗೆ ಡ್ರೆಸ್ ಕೂಡ ಚೇಂಜ್ ಮಾಡಿದ್ದೀನಿ. ಇವತ್ತು ಒಂದು ಡ್ಯಾನ್ಸ್ ಕೂಡ ಇದೆ ಅಂತ ಹೇಳಿದರು, ಅದಕ್ಕೆ ಬಂದಿದ್ವಿ. ಅದಾದಮೇಲೆ ಫಂಕ್ಷನ್ ಸ್ಟಾರ್ಟ್ ಆಗೋದು ಇನ್ನೊಂದು ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದರು, ಅದಕ್ಕೋಸ್ಕರ ವೆಯ್ಟ್ನ ಮಾಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಹೇಗಿದೆ, ಏನನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.